ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ವ್ಲಾಗ್ನಾಗ ಏನು ಇವತ್ತು ವಿಷಯ ನೀನು ಹಾಫ್ ಪಾರ್ಟ್ ಹೇಳಿದ್ವಿ, ಇವತ್ತು ಫುಲ್ ಪಾರ್ಟ್ ಹೇಳ್ತೀನಿ. ಅದಕ್ಕಿಂತ ಹಾಫ್ ಇದ್ದಿದ್ದು. ಸೊ ನಮ್ಮ ಪಪ್ಪನ ಬಗ್ಗೆನೇ ಇತ್ತು. ಅವರು ಚಿಕ್ಕ ವಯಸ್ಸಿಂದನೇ ಅವ್ರು ತಿಳ್ಕೊಂಡು ಸ್ಯಾಕ್ರಿಫೈಸ್ ಮಾಡ್ಕೋತಾನೆ ಬಂದು ಈ ಥರ ಮೆಟ್ಟಿಗೆ ಬೆಳೆದಾರೆ ಅಂತಂದ್ರೆ ಎಷ್ಟು ಕಷ್ಟದಿಂದ ಬೆಳೆದಾರೆ ಅಂತಂತ ಅದು ನಮಗೆ ಗೊತ್ತು ಹೆಂಗಿದ್ದಾರೆ ಅಂತ. ಸೊ ಆವಾಗ ಬೆಳ್ಕೊತ ಸ್ವಲ್ಪ ಆದ್ಮೇಲೆ ಎಲ್ಲ ಅಷ್ಟು ಚೆನ್ನಾಗಿ ನಡ್ಕೋತಾನೆ ಹೊಂಟಿತ್ತು. ಆವಾಗ ನಮ್ಮ ಆಯವ್ರ ಕೋಪ ಬಂದಿತ್ತು. ಕೋಪದಿಂದ ಅವ್ರು ಅಂದಿದ್ರು, ನಮ್ಮ ಪಪ್ಪ ತಿಳ್ಕೊಂಡಾಗ ಬರಬೇಡ ನಿಮ್ಮ ಮನೆಗೆ, ನೀವು ಸರಿಯಾಗಿಲ್ಲ, ನೀವು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕು ನಮ್ಮ ಮನೆಗಿದ್ದು ಆ ಥರ ಈ ಥರ ಅಂತಂತ ಮಾತೆಲ್ಲ ಆಡಿ ನನಗೂ ನಮ್ಮ ಫ್ಯಾಮಿಲಿ ಕೂಡ ಹೊರಗೆ ಹಾಕಿದ್ರು. ಸೊ ಅವಾಗ ನಾನು 10 years ಇದ್ದಿದ್ದ ಅಂತಂದಿದ್ದಲ್ಲ ನೀವು, ಆವಾಗ ಆಚೆಯಿಂದ ಹೊರಗೆ ಹಾಕಿದ್ರು. ಸೊ ಏನೇನೋ ನನಗೆ ಮಾತು ನೆನಪಿದೆ. ನನಗೆ ನಾನು ಯೋಚನೆ ಮಾಡ್ತಾರೆ ಕೋಪ ಬರುತ್ತೆ. ಅವಾಗ ಅವ್ರದ್ದು ಹೆಸರು ಕೂಡ ತೊಗೋದಕ್ಕಾಗಲ್ಲ ನನಗೆ, ಅಷ್ಟು ಕೋಪ ಬರುತ್ತೆ ನನಗೆ. ಸೊ ಇಲ್ಲಿವರೆಗೂ ನನಗೆ ಆ ಮೈಂಡಾಗ ಯೋಚನೆ ಮಾಡಿದ್ರೆ ಸಾಕು, ನನಗೆ ಅವ್ರ ಬಗ್ಗೆ ಯೋಚನೆ ಬಂತಂದರೆ ಕೋಪ ಬರುತ್ತೆ, ಯಾರು ಬಂದ್ರೂ ಸಹ. ಸೊ ನಮ್ಮಮ್ಮನೂ ಸಾಕಷ್ಟು ನಮಗೆ ಕಷ್ಟದಿಂದ ಬೆಳೆಸ್ಕೊದು ಇಲ್ಲಿ ತನಕ ತಂದೆ ಅಂತಂದ್ರೆ. ಸೊ ಥ್ಯಾಂಕ್ಫುಲಿ ಅನ್ನಬೇಕು ಅವರಿಗೆ. ಎಷ್ಟು ಹೇಳಿದ್ರು ಅಷ್ಟು ಥ್ಯಾಂಕ್ಫುಲ್ಲಿ ಆಗಿರಬೇಕು ನಾವು. ಇಲ್ಲಿ ತನಕ ಬೆಳಿಬೇಕಂದ್ರೆ ಇಲ್ಲಿ ತನಕ ಹಾಕೋ ಸ್ಯಾಕ್ರಿಫೈಸ್ ಮಾಡ್ಕೋತಂದ್ರೆ ಎಷ್ಟು ರೇಂಜಿಗೆ ಇರಬೇಕು ಅದು ಅನ್ಬೇಕು. ಮತ್ತು ಹೊಸ ಮನೆ ಕಟ್ಟ ಸ್ಟಾರ್ಟ್ ಮಾಡಿದೆ. ಅವಾಗೂ ಆಯಿ ತಿಳ್ಕೊಂಡಿದ್ರು. ಸೊ ಅವಾಗ 2019 ಇತ್ತು, 19 ತಿಳ್ಕೊಂಡಿದ್ರು. ಅವಾಗ ಆದ್ಮೇಲೆ ಈ ಮನೆ ಕಟ್ಟ ಸ್ಟಾರ್ಟ್ ಆಗಿ ಒಂದು ಎಷ್ಟಾಗಿದೆ ಏನು ಮನೆ ಕಟ್ಟೋದು ಮಾಯಿ ತಿಳ್ಕೊಂಡು 2 ತಿಂಗಳದಾಗ ಬಂದಿ. ಎಷ್ಟಾಗೈತಿ? 7-8 ತಿಂಗಳಾಗೈತೆ. 2 ತಿಂಗಳದಾಗ ಬಂದಿ. ಆಯ್ತು 2 ತಿಂಗಳದಾಗ. ಮನೆ ಕಟ್ಸೋದು ಎಷ್ಟಾಗೈತಿ? ಇದು ನಡೀತಿ 2 ವರ್ಷದಾಗ ಕಟ್ಟ. 2 ವರ್ಷ 2017ದಾಗ ಕಟ್ಟಿರೋ. ಸ್ಟಾರ್ಟಿಂಗ್ 2017 ಚಾಲೂ ಆಗಿ ಯಾವಾಗ 21 ಬಂದಿದ್ದಲ್ಲ 19 3 years ವೇಟ್ ಮಾಡಿ ಕಿರಾಯ ಮನೆಗೆ ಇತ್ತು. ಆ ಕಿರಾಯ ಮನೆ ಬಾಡಿಗೆ ಇಟ್ಟಿದ್ದೆ 1000 ರೂಪಾಯಿ. 2 ಪುರ್ಕಲ್ ಮನೆ, 2 ಪುರ್ಕಲ್ ಮನೆ 1000 ರೂಪಾಯಿ ಅಂತ. 2 ಮನೆ ಅಂತ ತಿಳ್ಕೊರಿ, 2 ಮನೆಗೆ 1000 ರೂಪಾಯಿ ತೊಗೊತಾರೆ ಅಂದ್ರೆ ಎಷ್ಟು ಖರ್ಚಾಗಿರ್ಬೇಕು. ಅವಾಗ ಮನೆನೂ ಭಾಳ ತಕ್ಕಗಿದ್ದು ನಡೆದಿತ್ತು. ಆಗಿತ್ತು ನಮ್ಮ ಬಜೆಟ್ ಕೂಡ ಅಷ್ಟು. ಸೊ ನಾವು ಮಾಡ್ಲಿಕ್ಕಾಗಿದ್ದಿಲ್ಲ ಏನು. ಅವಾಗ ಅಷ್ಟಕ್ಕೆ ಏಟ್ ಸಿಗ್ತಿತ್ತು ಅಟ್ಟೆ ತೊಗೊಂಡು ನಾವು ತಿನ್ನೋದು ಮಾಡ್ತಿದ್ರಿ. ಅವಾಗೂ ಮಮ್ಮಿ ತಮ್ಮ ಲೋನಿಂದ ಎಲ್ಲ ಇದು ಮಾಡಿಬಿಟ್ಟಿದ್ರು, ಕಟ್ಟೋದೆಲ್ಲ ಮನೆಗೆ ಇದು ಮಾಡೋದು ಬೆಳೆಸೋದು. ಅವಾಗೂ ಭಾಳಷ್ಟು ರೇಂಜಿಗೆ ಸ್ಯಾಕ್ರಿಫೈಸ್ ಮಾಡ್ಕೋತಾನೆ ಇಲ್ಲಿ ತಕ್ಕ ಬಂದು ಇಲ್ಲಿ ಇಲ್ಲಿ ಕುರಿ ಮಾಡ್ಕೊತ ಕುಂತಿದ್ವಿ. ಎಲ್ಲಿಗೂ ಸಮಾಧಾನ ಆಗಿಲ್ಲ ಜನಕ್ಕೆ. ಆ ಮನೆ ಬಿಟ್ಟರು ಈ ಮನೆಗೂ ಬಿಡಲ್ಲ. ನಾನು ಒಂದು ವಿಷಯಪ್ಪ ಏನಂದ್ರೆ, ಇದು ಅವ್ರ ಹೆಸರು ಏನಂದಿದ ಮನೆ ಪಪ್ಪನ ಡೆತ್ ಸರ್ಟಿಫಿಕೇಟ್ನಾಗ ಅದು ನೇಮ್ ಚೇಂಜ್ ಮಾಡಿರಂದಿಲ್ಲ. ಸೊ ಪಿಂಟೋ ಅಂತ ಅವ್ರ ಹೆಸರು. ಸೊ ನಮ್ಮ ಪಪ್ಪನ ಡೆತ್ ಸರ್ಟಿಫಿಕೇಟ್ನಾಗ ಅವ್ರದ್ದು ನಮ್ಮ ಮಮ್ಮಿನ ಹೆಸರು ಸೇರಿಸಿದಿಲ್ಲ. ಡೆತ್ ಸರ್ಟಿಫಿಕೇಟ್ನಾಗ ಕಂಪಲ್ಸರಿ ಅವ್ರು ಮ್ಯಾರಿಡ್ ಆಗಿದ್ರು ಅವ್ರ ಹೆಂಡತಿ ಹೆಸರು ಕೂಡಲೇಬೇಕು ಅಂತಂತ ಅದು ಇದೆ. ಅದು ನಾನು ಗೌರ್ಮೆಂಟ್ ಕಡೆಯಿಂದ ಬಂದಿದೆ ಅದು. ಸೊ ನಮ್ಮ ಆಯಿ ಏನು ಮಾಡಿದ್ದಾರೆ, ಅದಕ್ಕೆ ಚೇಂಜ್ ಮಾಡಿ ಅವ್ರ ಹೆಸರು ಹಾಕ್ಕೊಂಡು ಅವ್ರದ್ದು ಆಕ್ಸಿಡೆಂಟ್ ಆಗಿದ್ದು ಅಮೌಂಟು ಕೂಡ ತಿಂದರು. ದಿನ ತಕ್ಕಾಗೂ ಒಂಥರ ನಮ್ಮ ಪಪ್ಪಂದು ಅಮೌಂಟ್ ಕೊಡ್ಬೇಕಂತ ಅವ್ರಿಗೆ ಹಾಕಿದ್ದು ದವಾಖಾನಿಗೆ ಹಾಕಿದ್ದು ಅದು ಮಾಡಿದ್ದೆಲ್ಲ ಹಾಕ್ಬೇಕಂತ 2 ಲಕ್ಷ ಅಂತ. ಅವಾಗೂ ಬಂದು ಇನ್ಸಲ್ಟ್ ಅಲ್ಲೂ ಎಲ್ಲೋ ಮ್ಯಾರೇಜ್ ನಮ್ಮ ಅತ್ತೆ ಮಗನ ಮ್ಯಾರೇಜ್ ಇತ್ತು. ಅವಾಗೂ ಅವ್ರು ಕರ್ಸಿದ್ರು. ಕರ್ಸ್ಮ್ಯಾಗ ನಮ್ಮ ಅಣ್ಣಗೆ ಪೂರ ಇನ್ಸಲ್ಟ್ ಮಾಡಿ 2 ಲಕ್ಷ ಬೇಡಿದ್ದಾರೆ. ತಿಳ್ಕೊರಿ ಅದಕ್ಕೆ ಆಟಿಗೆ ಸತ್ತಿದ ಮ್ಯಾಕ ಮನ್ಷಿಗೆ ಬಿಡಲಾಗ್ಯಾರ ಅಂತ ಬೆಲೆನೇ ಇಲ್ಲ. ಮತ್ತು ಅಮೌಂಟ್ ಬೇಕಂತಮ್ಮ. ಅಮೌಂಟಿಗೋಸ್ಕರ ಬೇರೆಯವ್ರದ್ದು ಅದಂತಾರೆ ಬೇರೆಯವ್ರ ಮನೆ ಮುರಿದ್ರು ಪರವಾಗಿಲ್ಲ, ನಮ್ಮ ಮನೆ ಬೆಳಿಬೇಕು ಅಟ್ಟೆ ಅಂತಂತಾರೆ. ಅದು ಆ ಥರನೇ ಆಯ್ತು ಮಾತು. ಆ ಸತ್ತಿನ ಮನುಷ್ಯನೂ ರೊಕ್ಕ ತೊಗೋತಾರೆ ಅಂದ್ರೆ ಯಾವ ಥರ ಇದ್ದಿರ್ಬೇಕು ರೀ ನಮ್ಮ ಆಯಿ. ತಿಳ್ಕೊರಿ ಆಯ್ತು ಬಿಡ್ರಿ. ಏನೋ ಅವ್ರದ್ದು ಮಕ್ಕಳು ನೋಡ್ಬೇಕು 4 ಜನಕ್ಕೆ ನೋಡಿದ್ರೆ ನಿಮಗೆ ಫುಲ್ ಕೋಪ ಬರುತ್ತೆ. ಆವಾಗ ಅವ್ರು ಮಾಡಿದ ರೇಂಜಿಗೆ ನೋಡಿದ್ರು ತನೂ ಅವ್ರ ಹೆಸರು ತೊಗೊಂಡ್ರೆ ಯಾರನ್ನೂ ಬರಲ್ಲ ಅಂತಾರೆ. ಆ ಥರ ಏನು ಅಂಜಿಗೆ ಭಯ ಕೊಡ್ಸಾರೋ ನನಗಂತೂ ಗೊತ್ತಿಲ್ಲ. ಸೊ ಈ ಥರ ಮಾಡೋ ಜನ ಇದ್ರಂದ್ರೆ ಯಾವ ಥರ
ಕಚ್ಚಾ ಇರಲ್ರಿ ಮೂಲೆ ಅಂತ ತಿಳ್ಕೊಳ್ತೇಶನ. ಇದೂ ಸಾಲಿಲ್ಲ, ಇದು ಸಾಲಕ್ಕಾಗಿಲ್ಲ ಅಂದ್ರೆ ನಮ್ಮ ಪಪ್ಪ ಇದ್ದಾಗೆ ಮ್ಯಾರೇಜ್ ಆದ್ಮ್ಯಾಗೂ ಅಲ್ಲಿ ಮನೆಗೆ ಬಂದು ಹೊಡೆಯೋದು ಮಾಡ್ತಿದ್ರಂತೆ. ರಾತ್ರಿ ಆದ್ಮೇಲೆ ಅದು ಹಗ್ಲ ಬರ್ತಿದ್ದಿಲ್ಲ, ರಾತ್ರಿಗೆ ಆದ್ಮೇಲೆ ಬರೋದು ಹೊಡೆಯೋದು ಚಾಲು ಮಾಡ್ತಿದ್ರು. ಅವಾಗೂ ಸಾಲ್ತಿದ್ದ. ಡೈಲಿ ಒಂದು ನೈಟು ಒಂದು ಏನೂ ಇದು ಇಲ್ಲ, ಶಾಂತಿಲಿಂದ ಮಕ್ಕೋದೇ ಇಲ್ಲ, ಒಟ್ಟು ಜಗಳ ಆಡೋದ್ನಾಗೆ ಹೋಗೋದು. ನಮ್ಮ ಮಮ್ಮಿಂದು, ನಮ್ಮ ಮಾಯಿದು, ನಮ್ಮ ಪಪ್ಪನ ಜೀವನ ಎಲ್ಲೋ ಮಂದಿ ಖಾಲಿ ನರಕನಾಗೆ ಅನುಭವಿಸಿದ್ದಾರೆ. ಆ ಥರ ರೇಂಜಿಗೆ ಮಾಡಿದ್ರು ನಮ್ಮ ಮಾಯಿ. ಅವ್ರದ್ದು ಹೆಸರು ತೊಗೋಬೇಕಂದ್ರೆ ಭೀ ನಂಗೆ ನಾಚಿ ಕುಟ್ಲತ್ತ ನನಗೆ, ಅವ್ರ ಮೊಮ್ಮಗಳೇನಂತ. ಖರೆ ನಾ ಎದ್ದಿದ್ದು ಹೇಳತ್ತೀನಿ ರೀ, ನನ್ನ ಪ್ರಕಾರ ನಮ್ಮ ಮಾಯಿ ಅಂತೂ ಇಲ್ಲೇ ಇಲ್ಲ. ನಾ ಅವ್ರದ್ದು ಹೆಸರು ತೊಗೊಳಕ್ಕೂ ಇಷ್ಟಪಡಲ್ಲ. ನನಗೆ ಅವ್ರ ಮಾಯಿ ಅಂತೂ ಅಲ್ಲಕ್ಕೆ ಅನ್ಸೋದೇ ಇಲ್ಲ. ಯಾವುದೋ ಓಲ್ಡ್ ಲೇಡಿಗೆ ಮಾತಾಡತ್ತೀನಿ ಆ ಥರ ಅನಿಸ್ತದೆ. ಇವತ್ತಿನ ತನಕ ನೋಡ್ರಿ, ಯಾರನ್ನೂ ಇಲ್ಲಿ ಗಂಡು ಮಕ್ಕಳು ಇರಲಿ ಖಾಲಿ ಏನೇ ಎಷ್ಟು ಪ್ರಾಬ್ಲಮ್ ಇಲ್ಲ ಯಾರ ಮುಂದೆ ಶೇರ್ ಮಾಡ್ಕೊಳ್ಳೋ. ಅವ್ರ ಅಮ್ಮನ ಮುಂದೆ ಇರ್ಕಲ್ಲ, ಅವ್ರ ಹೆಂಡತಿ ಮುಂದೆ ಶೇರ್ ಮಾಡ್ಕೋತಾರೆ. ಅಷ್ಟು ಕ್ಲೋಸ್ ಆಗಿರ್ತಾರೆ ಅವರಿಬ್ಬರು. ಅದ್ರ ಪ್ರಕಾರ ಬಿಡ್ರಿ ಇದುವರೆ ಕಾಮನ್ ಅದ. ಬಟ್ ಇದು ನೋಡ್ರಿ, ನಮ್ಮ ಅಪ್ಪನ ನೋಡ್ರಿ, ಸತ್ ಮ್ಯಾಕ್ನು ದುಡ್ಡು ತಿಂತಾರೆ, ಇದು ಮ್ಯಾಕ್ನು ದುಡ್ಡು ತಿಂದರು. ಈಗಲೂ ನೋಡ್ರಿ ಅವ್ರ ರೊಕ್ಕ ಬೇಡ್ಲತ್ತಾರ ಅಂತ ತಿಳ್ಕೊರಿ, ಎಷ್ಟು ಚೀಪ್ ಅವ್ರು ಇದ್ದಿರ್ಬೇಕಂತ. ನಮ್ಮ ಆಯ್ನೆ ಎಷ್ಟು ಚೀಪ್ ಇದ್ರಂದ್ರೆ ಅವ್ರ ಮಕ್ಕಳು ಎಷ್ಟು ಚೀಪ್ ಇರಲ್ಲ ಅಂತ ತಿಳ್ಕೊರಿ. ಅವ್ರ ಮಕ್ಕಳು ಸಹ ನಮಗೆ ಭಾಳಷ್ಟು ಮಾಡ್ರ. ಸೊ ನಾನು ಒಂದು 2-3 ಇಯರ್ಸ್ ಬಿಫೋರ್ನು ನಾವು ಅವ್ರ ಮನೆಗೆ ಹೋಗಿದ್ದೆ. ಮನೆಗೆ ಹೋದ್ಮ್ಯಾಕ ಅವರು ನಮ್ಮ ಕಾಕವ್ರನ್ನ ತಿಳ್ಕೊಂಡಿದ್ರು. ಸೊ ಅದ್ರ ಸಲಾಗಿ ನಾವು ಹೋಗಿದ್ದೆ ನಮ್ಮ ಅಣ್ಣಗೆ ತೊಗೊಳಕ್ಕೆ. ಹೋದ್ಮ್ಯಾಕ ಅವ್ರು ಏನು ಮಾಡಿದ್ರು, ನಾ ಅಂತಂದೆ ನಮ್ಮ ಅಣ್ಣೆಲ್ಲ ನಾ ಅಂತಂದು ಕೇಳಿದ್ರು. ಕರ್ಕೊಂಬರಕ್ಕೆ ಹೋಗಿದ್ದೆ. ಹೋದ್ಮ್ಯಾಕ ಅವ್ರು ಏನಂದರು, ಬಾ ಅಂತಂದರು. ಮೊಮ್ಮಗಳಂತಂತ ಏನೂ ಆ ಥರ ಏನೂ ಅಂದಿಲ್ಲ ನನಗೆ, ಬಾ ಅಂತಂತ ಹೋದ್ಮ್ಯಾಕ ಅಲ್ಲಿ ಏನಲ್ಲತ್ತಿದ್ರು, ನಿಮ್ಮ ಕಾಕ ತೀರ್ಕೊಂಡ್ಮ್ಯಾಕ ನಿಮ್ಗೆ ಬರ್ಲಕ್ಕಾಗಿಲ್ಲ ಏನು ನಿಮಗೆ ಅಂತಂದು ಅದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ರೆ. ಸೊ ನಾ ಅದು ಹೇಳೋಕ್ಕಾಗಲ್ಲ. ಸೊ ಅದು ಅಂದ್ಮ್ಯಾಕ ಹೋಲ್ ಬಿಡು ಏನಾರ ಎಲ್ಲ ಥರ. ಅದು ಬಿಟ್ಟು ನಿಮಗೆ ಬರ್ಲಕ್ಕಾಗಿಲ್ಲ, ಅದು ಏನೇನೋ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಮತ್ತು ಅಂದ್ರು ಮತ್ತು ನನಗೆ ಕೋಪ ತಾಳ್ಕೊಳಕ್ಕಾಗಿಲ್ಲ. ಯಾರು ಮುಂದೆ ನಮ್ಮ ಅಪ್ಪ ಅಮ್ಮಗೆ ಏನಾರು ಬೈದ್ರು ಅಂದ್ರೂ ನಾನು ಸೀದಾ ಟಾಲ್ರೇಟ್ ಮಾಡ್ಕೊಂಡು ನಾನು ಬಿಡ್ತೀನಿ. ಯಾರು ಎಂಥವು ದೊಡ್ಡವನೇ ಇರಲಿ, ತಾಯಿ ತಂದ ಮೇಲೆ ಮಾತು ಬರ್ತಂದ್ರೆ ನಾ ಅಂತೂ ಒಂದು ಮಾತು ನಿಂದ್ರಲ್ಲ, ಹೇಳ್ಬಿಡ್ತೀನಿ ಡೈರೆಕ್ಟ್ ಇದ್ದಿದ್ದು. ಸೀದಾ ಅವ್ರು ದೊಡ್ಡವ್ರಿರಲಿ ಚಿಕ್ಕವ್ರಿರಲಿ ಏನು ಭೀ ಇರಲಿ, ನಾ ಸೀದಾ ಬೈದೇ ಬಿಡ್ತೀನಿ. ನಂಗೆ ಆಗೋಷ್ಟಾಗಲಿ ಎಟ್ರೆ ಅಲ್ಲಿನೂ ಬೈದ್ಬಿಡ್ತೀನಿ. ಯಾರಿಗೂ ತಾಳ್ಕೊಲ್ಲ. ಸೊ ಇದು ಅಂದ್ಮ್ಯಾಕ ಬೈದ್ಮ್ಯಾಕ ನಾ ಅಂದೆ, ನಾವು ಯಾಕೆ ಬರಲಿ, ನಮ್ಮ ಅಕ್ಕನೇ ಬ್ಯಾಡ ಅಂದಿದ್ರು. ಅವಾಗ ನಮ್ಮ ಅಕ್ಕ ಬ್ಯಾಡ ಅಂತಿದ್ರು, ಹೋಗ್ಬೇಡ ಅಂತ. ನಮ್ಮ ಮಮ್ಮಿಯವ್ರು ರೆಡಿ ಆಗಿದ್ದರು ನಮ್ಮ ಕಾಕ ತಿಳ್ಕೊಂಡ್ಮ್ಯಾಕ. ರೆಡಿ ಆದ್ಮ್ಯಾಕ ನಮ್ಮ ಅಕ್ಕ ಏನದು ಬ್ಯಾಡ ಹೋಗ್ಬೇಡ, ಅವ್ರು ಸರಿಯಾಗಿಲ್ಲ ಅಂತಂತಂದು ಬಿಟ್ಬಿಟ್ಟು ಅದು ಅಲ್ಲಿ ಮತ್ತು ಆಯ್ತಂದ್ರೆ ನಮ್ಮ ಅಣ್ಣ ಕರ್ಕೊಂಡು ಹೋದ್ರು. ಅಲ್ಲಿ ಏನೋ ಅದು ಸಂಪ್ರದಾಯ ರಿಚುವಲ್ಸ್ ಮಾಡೋದಿತ್ತಂತ. ಸೊ ಕರ್ಕೊಂಡು ಹೋದ್ಮ್ಯಾಕ ಆಮೇಲೆ ಇದನ್ನು ತಾಳ್ಕೊಂಡೋಗಿಲ್ಲ. ಮನೆಗೆ ಹೋದ್ಮ್ಯಾಕ ಅಪ್ಪ ಹೋಗಿ ಬೈದ್ಮ್ಯಾಕ ಮತ್ತು ನನ್ನ ಮೇಲೂ ಕೈ ಎಸಿದಾರಂತ ಹೊಡೆದ್ಮ್ಯಾಕ ಏನಲ್ತಾರ, ನಿಮ್ಮ ಅಪ್ಪ ಅವ್ಗ ನಮ್ಮ ಮನೆಗೆ ಇಡ್ಗೋ, ಯಾರು ಹೇಳತ್ತೀನಿ ನಿಮ್ಮ ಅಪ್ಪ ಅವ್ವ ಯಾರು ಅಂತಂದು ಕೇಳ್ತಾರೆ. ಏನು ಅನ್ಬೇಕು ಈಗ, ನಮ್ಮ ಅಪ್ಪ ಅವ್ವ ಯಾರು ಅನ್ನೋದು ಅವ್ರ ಮನೆ ಸೊಸೆ ಹೇಳ್ರೆ ಅಂತಂತ ಸೊಸೆ ಹೇಳಂತ ಎಲ್ಲ ಮಂದಿ ಇಂಟ್ರಡ್ಯೂಸ್ ಮಾಡಿಸ್ಲೆ. ನಮ್ಮ ಮಮ್ಮಿ ಸೊಸೆ ಹೇಳಾಗ ಇವ್ರ ಮನೆ ಸೊಸೆ ಹೇಳಂತ ಅವ್ರಿಗೆ ಎಷ್ಟು ಅರ್ಥ ಆಗಿಲ್ಲ. ಅದ್ರ ಸಲುವಾಗಿ ನನಗೆ ಹೊಡೆದು ಆಚೆ ಹೊರ ಹಾಕ್ಯಾರ. ಆಚೆ ಹಾಕ್ಮ್ಯಾಕ ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ತೊಗೊಂಬಂದು ನಮ್ಮ ಮಮ್ಮಿ ತೋರ್ಸಿದ್ದು ಮಾಡಿದ್ರು. ಅವಾಗೂ ಮಮ್ಮಿ ಭಾಳಷ್ಟು ಆಗ್ತದೆ ನನ್ನ ಬಗ್ಗೆ, ನನಗೆ ಏನಾರೇ ಆಗ್ತದೇನಂತ ಅಂದ್ಕೊಂಡು ಭಾಳಷ್ಟು ಅವ್ರ ಕತೆ ಅದ. ಏನು ಹೇಳ್ಬೇಕಂದ್ರೆ ಕಂಪ್ಲೀಟ್ ಡೀಟೇಲ್ ಏನೋ ಹೇಳೋಕ್ಕಾಗಲ್ಲ ಅಷ್ಟವ. ಸೊ ಒಂದಿನ ಸೊ ವ್ಲಾಗ್ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ನನ್ನ ಚಾನಲ್. ಥ್ಯಾಂಕ್ ಯು.